Hello friends, welcome to my channel. Friends, ಇವತ್ತು Thursday evening already 6 o'clock ಆಗಿದೆ. So ನಾನು ರೆಡಿ ಆಗಿದ್ದೀನಿ. ಜಿಯನ್ ಕೂಡ ರೆಡಿ ಆಗಿದ್ದಾನೆ. ಇಲ್ಲಿ ನೋಡಿ ಜಿಯನ್. ಸೊ ಏನಕ್ಕೆ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಇವತ್ತು ಸಪ್ತ ಸಾಗರದಾಚೆ ಸೆಲೆಬ್ರಿಟಿ ಪ್ರೀಮಿಯರ್ ಇದೆ. ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ಚಾರ್ಲಿಗೆ ಕರೆದಿದ್ರು, ಚಾರ್ಲಿಗೆ ಹೋಗೋದಕ್ಕೆ ಆಗಿರಲಿಲ್ಲ. ಸೊ ಅದಕ್ಕೆ ಇವತ್ತು ಸಪ್ತ ಸಾಗರದಾಚೆಗೆ ಮತ್ತೆ ಇನ್ವೈಟ್ ಮಾಡಿದ್ರು. ಸೊ ಹೋಗ್ತಾ ಇದ್ದೀವಿ. ನಾನು ರಕ್ಷಿತ್ ಶೆಟ್ಟಿನ ಫಸ್ಟ್ ಟೈಮ್ ನೋಡ್ತಿರೋದು, ನಾನು ನೋಡೋದಕ್ಕೆ ಆಗಿರಲಿಲ್ಲ. ಚಾರ್ಲಿಗೆ ಹೋಗ್ಬೇಕಂತ ತುಂಬ ಇಷ್ಟ ಆಯಿತು, ಬಟ್ ಜೇನ್ ಬರ್ಡೇ ದಿನವೇ ಆಗ್ಬಿಟ್ಟಿತ್ತು. ಸೊ ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ ಪ್ರೀಮಿಯರ್ಗೆ. ಸೊ ತುಂಬ ಜನ ಸೆಲೆಬ್ರಿಟೀಸ್ ಇರ್ತಾರೆ ಅಂತ ಹೇಳಿದ್ದಾರೆ, ಗೊತ್ತಿಲ್ಲ ಯಾರು ಇರ್ತಾರೆ ಅಂತ. ಸೊ 7 o'clock ಸ್ಟಾರ್ಟ್ ಆಗುತ್ತೆ. ಸೊ ಆಲ್ರೆಡಿ 6 ಆಗಿದೆ. ಕ್ಯಾಬ್ ಬುಕ್ ಮಾಡಿದ್ದೀವಿ. ಇವಾಗ ಹೊರಡ್ಬೇಕು ಇಲ್ಲಿಂದ. ಜಿಯು ಬೇಬಿ ಎಲ್ಲಿ ಹೋಗ್ತಿದ್ಯಾ? ಎಲ್ಲಿ ಹೋಗ್ತಿದ್ಯಾ? ಚಾರ್ಲಿ ಸಪ್ತ ಸಾಗರದಾಚೆ. ಅವ್ನು ರಕ್ಷಿತ್ ಶೆಟ್ಟಿ ನೋಡಿದ್ರೆ ಚಾರ್ಲಿ ಅಂತಲೇ ಹೇಳೋದವನು. ರಕ್ಷಿತ್ ಶೆಟ್ಟಿ ಮೂವಿ ಕ್ಯಾಬಲ್ಲಿ ಹೋಗ್ತಿದ್ದೀವಿ. ಕಾರ್ ತೊಗೊಂಡು ಹೋದರೆ ಲೇಟ್ ಆಗುತ್ತೆ, ಅಲ್ಲಿ ಪಾರ್ಕ್ ಮಾಡಿ ಎಲ್ಲ ಹೋಗೋದಕ್ಕೆ. ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು. ಕ್ಯಾಬಲ್ಲಿ ಹೋದರೆ ಡೈರೆಕ್ಟ್ ಅಲ್ಲಿ ಡ್ರಾಪ್ ಮಾಡ್ತಾರೆ, ಇಟ್ಕೊಂಡು ಬೇಗ ಹೋಗ್ಬಿಡ್ಬೋದಂತ. ಅದು ಒರಾಯನ್ ಮಾಲಲ್ಲಿ ಪಾರ್ಕಿಂಗ್ ಎಲ್ಲ ಮಾಡಿಬಿಟ್ಟು ತುಂಬ ನಡ್ಕೊಂಡು ಹೋಗಬೇಕು. ಅದಕ್ಕೆ ಸಿನಿಮಾ ಅಕ್ಟೋಬರ್ 20 ಭಾಗ ರಿಲೀಸ್ ಆಗುತ್ತೆ. ನಿಮ್ಗೇನು ಅನ್ಸುತ್ತೆ ದಯವಿಟ್ಟು ಎಲ್ಲ ಕಡೆ ಶೇರ್ ಮಾಡಿ. ಐ ಹೋಪ್ ಯು ಆಲ್ ಎಂಜಾಯ್ ಟು. ಥ್ಯಾಂಕ್ ಯು. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್ ಪ್ರೀವಿಯಸ್ ಶೋ. ಎಲ್ಲರೂ ಥ್ಯಾಂಕ್ ಯು. ಆ್ಯಕ್ಚುಲಿ ಹೇಳೋಕ್ಕಿರಲಿಲ್ಲ, ಕೆಲವು ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಾನು. ಸೆಕೆಂಡ್ ಪಾರ್ಟ್ ಬರ್ತಾ ಇದೆ. ಇಂಪಾರ್ಟೆಂಟ್ ಒಂದು ವಿಷಯ, ಈ ಸಿನಿಮಾ ಮಾಡೋದಕ್ಕೆ ಒಂದು ಇಡೀ ತಂಡ ಇದೆ. ಸೊ ಸಮ್ ಇಂಪಾರ್ಟೆಂಟ್ ಮೆಂಬರ್ಸ್: ಅದ್ವೈತ್ ಗುರುಮೂರ್ತಿ, ನೈಸ್ DOP, ಚರಣ್ ರಾಜ್ ಮ್ಯೂಸಿಕ್, ಹಲೋ. ಅಕ್ಟೋಬರ್ 20 ಬಂದು ದಯವಿಟ್ಟು ಸಿನಿಮಾ ನೋಡಿ. ರುಕ್ಮಿಣಿಯವರು ಕೊಡ್ತೀವಿ ಮುಂಚೆ. ಬಟ್ ಅದು ಕೇಳಿಸುತ್ತಾ? ತುಂಬಾ ಚೆನ್ನಾಗಿತ್ತು. ಸಪ್ತ ಸಾಗರದಾಚೆ ಈಗಷ್ಟೇ ನೋಡ್ಕೊಂಡ್ ಬಂದೆ. ಸೊ ಪ್ರೀಮಿಯರ್ ಶೋ. ಸೊ ನನ್ನ ಫ್ರೆಂಡ್ ರಕ್ಷಿತ್ ಶೆಟ್ಟಿ ಅವ್ರ ಸಿನಿಮಾ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅಂಡ್ ಅದ್ರ ಜೊತೆಗೆ ರುಕ್ಮಿಣಿ ವಸಂತ್ ಅವರ ಆಕ್ಟಿಂಗ್ ಕೂಡ ಅದ್ಭುತವಾಗಿದೆ. ಜೊತೆಗೆ ಈ ಹೆಸರಿಗೆ ತಕ್ಕ ಹಾಗೆ ಅಲ್ಲೊಂದು ಸಪರೇಷನ್, ಅದರಲ್ಲಿರುವಂಥ ನೋವು, ಲೋನ್ಲಿನೆಸ್ ತುಂಬಾ ಚೆನ್ನಾಗಿ ಎಕ್ಸ್ಪ್ರೆಸ್ ಆಗಿದೆ ಹೇಮಂತ್ ರಾವ್ ಅವರ ಡೈರೆಕ್ಷನ್. ಜೊತೆಗೆ ಚರಣ್ ರಾಜ್ ಅವರ ಮ್ಯೂಸಿಕ್ ಅಂಡ್ ಉಲ್ಲಾಸ್ ಅವರ ಆರ್ಟ್ ಅಂಡ್ ಈ ಕೇಳಿಸ್ತಾ ಇಲ್ಲ ಚೆನ್ನಾಗಿ ಕಿರ್ಚೋದು. ಐ ಥಿಂಕ್ ದಟ್ಸ್ ದ ರೆಸ್ಪಾನ್ಸ್. ಅದ್ವೈತ್ ಅವರ ಫ್ರೇಮ್ಸು ಬಹಳ ಚೆನ್ನಾಗಿದೆ. ದಯವಿಟ್ಟು ಸಿನಿಮಾ ನೋಡಿ. ಆಲ್ರೆಡಿ ರಿಲೀಸ್ ಆಗಿದೆ. ಆ್ಯಂಡ್ 20ನೇ ತಾರೀಕು ಅಕ್ಟೋಬರ್ 20ನೇ ತಾರೀಕು ಪಾರ್ಟ್ ಬಿ ಬರ್ತಾ ಇದೆ. ಅದನ್ನು ಕೂಡ ನೋಡಿ. ಥ್ಯಾಂಕ್ ಯು. ಏನಿಲ್ಲ, ಫಿಲಮ್ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ. ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಚಿತ್ರಮಂದಿರದಲ್ಲಿ ಅಕ್ಟೋಬರ್ 20 2ನೇ ಭಾಗ ಅನುಪ್ರಿಯ ಕಥೆ ಇನ್ನೂ ಇದೆ. ದಯವಿಟ್ಟು ಬಂದು ನೋಡಿ. ಥ್ಯಾಂಕ್ ಯು.
ಫ್ರೆಂಡ್ಸ್ ಮುಗಿಸಿದ್ವಿ. ಡೈರೆಕ್ಟರ್ ಜೊತೆ ಮಾತಾಡೋಕ್ಕಾಯ್ತು, ರಕ್ಷಿತ್ ಶೆಟ್ಟಿ ಜೊತೆ ಮಾತಾಡೋಕ್ಕೆ ಆಗಲಿಲ್ಲ. ನ್ಯೂಸ್ ಅವರು ಇವರು ಎಲ್ಲ ಸಿಕ್ಕಾಪಟ್ಟೆ ಜನ ಇದ್ದರು. ಮತ್ತು ಹೀರೋಯಿನ್ ಮಾತಾಡಬೇಕಿತ್ತು, ಬಟ್ ಅವರು ಎಲ್ಲೋ ಅರ್ಜೆಂಟ್ ಕೆಲಸ ಅಂತ ಹೋಗ್ಬಿಟ್ಟಿಲ್ಲ, ಸಿಗಲಿಲ್ಲ. ಸೊ ರಾಜ್ ಶೆಟ್ಟಿ ಜೊತೆ ಮಾತ್ರ ಜೀವ್ ಚೆನ್ನಾಗಿ ಮಾತಾಡ್ದ. ವಾಯ್ಸ್ ಎಲ್ಲ ಎಷ್ಟು ಬಂದಿದೆಯೋ ಗೊತ್ತಿಲ್ಲ. ಮತ್ತು ಡೈರೆಕ್ಟರ್ನು ಕೂಡ ಮಾತಾಡಿದ್ರು. ಚೆನ್ನಾಗಿತ್ತು ಮೂವಿ. ಇವಾಗ ಊಟ ಮಾಡಿಕೊಂಡು ಹೊರಡಬೇಕು. ಮೂವಿಗೆ ಹೋಗಿ ಬಂದ್ವಿ. ಸೊ ಮೂವಿಗೆ ಹೋಗಿ ಬಂದಮೇಲೆ ಅವತ್ತು ಮಲಗಿಬಿಟ್ವಿ, ಯಾಕೆಂದರೆ ಮನೆಗೆ ಬರೋಷ್ಟೆಲ್ಲ ಆಲ್ಮೋಸ್ಟ್ 11:30 ಆಗಿತ್ತು. ನೆಕ್ಸ್ಟ್ ಡೇ ಮತ್ತೆ ಹಬ್ಬ ಮಾಡಿದ್ವಿ. ಹಬ್ಬ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ವಿ. ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇವತ್ತು ಸ್ಯಾಟರ್ಡೇ ಮತ್ತು ಈವ್ನಿಂಗ್ ಆಗಿದೆ. ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಜೀವ ಎಲ್ಲಿ ಹೋಗ್ತಾ ಇದ್ದೀವಿ? ಅವ್ರು ನೀರು ಕುಡಿತಿದ್ದಾರೆ. ಸೊ ಈ ರಕ್ಷಿತ್ ಶೆಟ್ಟಿ ಮತ್ತು ಹೀರೋಯಿನ್ ಇಬ್ಬರು ತುಂಬ ಚೆನ್ನಾಗಿ ಮಾಡಿದರು. ಸೊ ನನ್ನ ನಾವು ಲೇಟೇ ಆಗ್ಬಿಟ್ಟಿತ್ತಲ್ವ ಹೋಗೋದ್ರಲ್ಲಿ. ಟ್ರಾಫಿಕಲ್ಲಿ ಸಿಗಾಕೊಂಡ್ಬಿಟ್ಟಿದ್ವಿ, ಲೇಟೇ ಆಗಿಬಿಟ್ಟಿತ್ತು. 1/4 ಗಂಟೆ ಆಗ್ಬಿಟ್ಟಿತ್ತಲ್ಲ. ಸೊ 1/4 ಗಂಟೆ ಆಗಿಬಿಟ್ಟಿತ್ತು, ಅದನ್ನೆಲ್ಲ ಮಿಸ್ ಮಾಡಿದ್ವಿ. ಸೊ ಇವಾಗ ಹೊರಡಬೇಕು. ಜಿಯು ಬಾ 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 ಪಾಪ. ಏನ್ ಮಾಡ್ತಿದ್ದೆ ಇವಾಗ? ಕಾಫಿ. ಸೊ ಫ್ರೆಂಡ್ಸ್, ವೀಕೆಂಡಲ್ಲಿ ಮಾಲ್ಗೆ ಬಂದ್ಬಿಟ್ರೆ ಯಪ್ಪ ಸಾಕಾಗ್ಬಿಡತ್ತೆ. ಪಾರ್ಕಿಂಗ್ ಹುಡ್ಕೋಷ್ಟಲ್ಲೇ ಸಾಕಾಗೋಯ್ತು. ಯಾಕಾದ್ರೂ ಬಂದ್ವಿ ಅನ್ಸ್ಬಿಡ್ತು. ಆಲ್ಮೋಸ್ಟ್ 7:30 ಹೊರಟಿದ್ದೀವಿ ಮನೆ. ಆದರೂ ಯಾರು ಇರಲ್ಲ, ಸ್ವಲ್ಪ ಸುಮ್ಮನೆ ಹಂಗೆ ಓಡಾಡ್ಕೊಂಡು ಬರೋಣ ಅಂತ. ಬಟ್ ಸಿಕ್ಕಾಪಟ್ಟೆ ಸಾಕಾಗೋಯ್ತು. ಇವಾಗ ಹೋಗ್ಬಿಟ್ಟು ಆಟ ಆಡ್ಬೇಕಂತೆ. ಏನ್ ಮಾಡ್ಬೇಕು ನೀನು? ಗುಮ್ಮ ಶೂಟ್. ಸೊ ಮಾಲ್ಗೆ ಬಂದಿದ್ವಿ. ಸ್ವಲ್ಪ ಹೊತ್ತೆಲ್ಲ ಸುತ್ತಾಡಿದ್ವಿ, ಸುಮ್ಮನೆ ಓಡಾಡಿದ್ವಿ ಅಷ್ಟೇ. ಜನಕ್ಕೆ ಸ್ವಲ್ಪ ಹೊತ್ತು ಆಟ ಆಡ್ಸಿದ್ವಿ. ಈಗ ಅವನು ಹ್ಯಾಮ್ಲೀಸ್ ಕೊಡ್ಬಿಟ್ಟಿದ್ದಾನೆ. ಸೊ ನಾನು ಅಲ್ಲಿ ಹೋಗ್ತಾ ಇದ್ದೀನಿ. ಚಂದು ಅವನ್ನ ಫಸ್ಟ್ ಕರ್ಕೊಂಡು ಹೋದ್ರು. ನಾನು ಅಲ್ಲೇನೋ ನೋಡ್ತಾ ಇದ್ದೆ. ಫಸ್ಟ್ ಅವ್ರು ಅಲ್ಲಿ ಕರ್ಕೊಂಡು ಹೋದ್ರು. ಸೊ ಇವಾಗ ಹ್ಯಾಮ್ಲೀಸ್ ಹತ್ರ ಹೋಗ್ಬೇಕು. ನೋಡಿ ಅಲ್ಲಿ ಎಲ್ಲೋಗಿದ್ದಾನೆ ಗೊತ್ತಿಲ್ಲ, ಹುಡುಕ್ಬೇಕು. ಇಲ್ಲಿ ಏನು ಮಾಡ್ತಿದ್ಯಾ? ಏನು ಓಕೆ? ಥ್ಯಾಂಕ್ ಯು. ಇದು ಹ್ಯಾಮ್ಲೀಸ್ಗೆ ಹೋಗ್ಬಿಟ್ರೆ ಹ್ಯಾಮ್ಲೀಸಿಂದ ಹೊರಗಡೆ ಬರೋದೇ ಇಲ್ಲ ಅಂತಾನೆ. ಏನು ಚಿನ್ನ ಇಲ್ಲಿ? ಹಾಂ, ಎಲ್ಲೋಗಿದ್ದೆ ನೀನು? ಹ್ಯಾಮ್ಲೀಸ್